Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಬೆಳಗ್ಗೆ 11 ಗಂಟೆವರೆಗೆ 22.34% ಮತದಾನ ರಾಜ್ಯದಲ್ಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು 30% ಮತದಾನ 11 ಗಂಟೆಯಷ್ಟರಲ್ಲಿ 30% ಮತದಾನ ಆಗಿದೆ. ಬೆಂಗಳೂರು ಕೇಂದ್ರದಲ್ಲಿ 19% ಮತದಾನವಾಗಿದೆ. ಅದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬೆಂಗಳೂರಲ್ಲಿ ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ 11 ಗಂಟೆವರೆಗೆ 22.34% ಮತದಾನ. ಇದು 14 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ. ದಕ್ಷಿಣ ಕನ್ನಡ ಅದರಲ್ಲಿ ಮುಂಚೂಣಿಯಲ್ಲಿದೆ. ದಕ್ಷಿಣ ಕನ್ನಡ ಸುಮಾರು 31%, ಅಂದರೆ 30.98% ಮತದಾನ ಆಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಆ ಭಾಗದಲ್ಲಿ ಹೆಚ್ಚಿನ ಉತ್ಸಾಹ ಕಾಣಿಸ್ತಾ ಇದೆ. ಬೆಳಗ್ಗೆ 11 ಗಂಟೆವರೆಗೆ 22.34% ಮತದಾನ ಆಗಿರೋ ಬಗ್ಗೆ ಈಗ ಅಪ್ಡೇಟ್ಸ್ಗಳು ಬರ್ತಾ ಇದೆ. ದಕ್ಷಿಣ ಕನ್ನಡದ ಜನ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ಇದೇ ಸ್ಪೀಡಲ್ಲಿ ಹೋದರೆ ಮತದಾನ 80% ದಾಟುವಂಥ ನಿರೀಕ್ಷೆ ಇದೆ. ಬೆಂಗಳೂರು ಕೇಂದ್ರದಲ್ಲಿ 19% ಮತದಾನವಾಗಿದ್ದರೆ 11 ಗಂಟೆ ತನಕ ಇದುವರೆಗೂ 14 ಲೋಕಸಭಾ ವ್ಯಾಪ್ತಿಯಲ್ಲಿ 22.34% ಮತದಾನ ಆಗಿದೆ. ಬೆಳಗ್ಗೆಯಿಂದಲೇ ಕೂಡ ಜನ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಮಂಡ್ಯ ಸ್ವಲ್ಪ ಸ್ಲೋ ಇದೆ, ಅದನ್ನು ಹೊರತುಪಡಿಸಿ ಬೇರೆಲ್ಲ ಕಡೆಗೂ ಕೂಡ ಉತ್ಸಾಹದ ವಾತಾವರಣ ಕಂಡು ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಪ್ರಮುಖವಾಗಿ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನವನ್ನು ಮಾಡಲಾಗ್ತಾ ಇದೆ. ಹಾಗೆ ಬೇರೆ ಬೇರೆ ಭಾಗದ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ ಈ ಭಾಗದಲ್ಲೂ ಕೂಡ ಹೆಚ್ಚಿನ ಮತ ಚಲಾವಣೆ ಆಗಿದೆ. 90%, ಇನ್ಫ್ಯಾಕ್ಟ್ 19% ಮತದಾನ ಆಗಿರುವಂಥದ್ದು ಈ ಭಾಗದಲ್ಲಿ. ಇದರ ಜೊತೆಗೆ ಬೇರೆ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ, ದಕ್ಷಿಣ ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ ಅಷ್ಟೊಂದು ತೀವ್ರತರವಾದಂಥ ಮತದಾನ ಕಾಣಿಸ್ತಾ ಇಲ್ಲ. ಬಟ್ ದಕ್ಷಿಣ ಕನ್ನಡದಲ್ಲಿ ಒಂದು ಉತ್ಸಾಹ ಜಾಸ್ತಿ ಇದೆ. ಮತ್ತೊಂದು ಕಡೆಗೆ ಬಿಸಿಲಿನ ವಾತಾವರಣ ಅನ್ನುವಂಥ ಕಾರಣ ಇರ್ಬೋದು. ಸಹಜವಾಗಿ ಆ ಭಾಗದಲ್ಲಿ ರಾಜಕೀಯವಾಗಿ ಕೂಡ ಮೊದಲಿಂದಲೂ ಕೂಡ ಪರಿಣಾಮಕಾರಿಯಾದಂಥ ಒಂದು ವಾತಾವರಣ ಇದೆ. ಹೀಗಾಗಿ ಅದರ ಸಂಪೂರ್ಣ ಅಪ್ಡೇಟ್ಸ್ಗಳನ್ನು ನಾವು ನಿಮಗೆ ನಿರಂತರವಾಗಿ ನೀಡ್ತಾನೆ ಇದ್ವಿ. ಇದು ದಕ್ಷಿಣ ಕನ್ನಡದ ಇತ್ತೀಚೆಗೆ ಬರ್ತಾ ಇರುವಂಥ, ಅಂದರೆ 11 ಗಂಟೆಗೆ ಅಪ್ಡೇಟ್ ಬರ್ತಾ ಇದೆ. 11 ಗಂಟೆಯವರೆಗೆ ಸುಮಾರು 30.98% ಮತದಾನವಾಗಿದೆ. ಇದು ಮೊದಲ ಹಂತದ ಮತದಾನದಲ್ಲಿ ಹೆಚ್ಚಿನ ಜನ ಪಾಲ್ಗೊಳ್ತಾ ಇರುವಂಥದ್ದು ಒಳ್ಳೆ ಸೂಚ್ಯಾಂಕ ಇದು. ಅದೇ ರೀತಿ ಬೆಂಗಳೂರು ಕೇಂದ್ರವನ್ನು ನೋಡೋದಾದರೆ 20% ಅಂತ ಅನ್ಕೋಬೋದು. 19.21% ಮತದಾನವಾಗಿದ್ದರೆ, ಅದೇ ರೀತಿ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ದಕ್ಷಿಣ ಈ ಮೂರು ಭಾಗದಲ್ಲಿ ಹೆಚ್ಚಿನ ಉತ್ಸಾಹ ಕಂಡು ಬರ್ತಾ ಇದೆ. ಇನ್ನು ಚಿತ್ರದುರ್ಗದ ಅಪ್ಡೇಟ್ಸ್ ಬರ್ತಾ ಇದೆ. 21.7% ಮತದಾನ, 72% ಮತದಾನವಾಗಿದೆ. 21.72% ಮತದಾನವಾಗಿದೆ. ಅದೇ ರೀತಿ ಇದು ಚಿತ್ರದುರ್ಗದ ಅಪ್ಡೇಟ್ಸ್ ಎಲ್ಲೂ ಕೂಡ ಉತ್ತಮವಾದ ವಾತಾವರಣ ಕಂಡು ಬರ್ತಾ ಇದೆ ರೆಹಮಾನ್. ಯಾಕೆಂದರೆ 20% ಇಟ್ಸ್ ನಾಟ್ ಎ ಬ್ಯಾಡ್ ನಂಬರ್. ಆದರೆ ಅನೇಕ ಭಾಗದಲ್ಲಿ 50% ನಿಂತೋಗ್ಬಿಡುತ್ತೆ. ಅದನ್ನು ಯಾವ ರೀತಿ ಕ್ರಾಸ್ ಮಾಡಲಾಗುತ್ತೆ, 70-75% ಮಾಡಿದ್ರೆ ಅದನ್ನು ಒಳ್ಳೆ ಮತದಾನ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಇದು ಚಿತ್ರದುರ್ಗ. ಅದೇ ರೀತಿ ಇನ್ನು ಬೇರೆ ಬೇರೆ ಭಾಗದಲ್ಲೂ ಕೂಡ ಒಳ್ಳೊಳ್ಳೆ ಮತದಾನವಾಗಿದೆ. ಇದರ ಜೊತೆಗೆ ಸೆಲೆಬ್ರಿಟೀಸ್ಗಳು ಕೂಡ ಮತದಾನವನ್ನು ಮಾಡಿದ್ದಾರೆ. ಸಹಜವಾಗಿ ಅವರ ಉತ್ಸಾಹ, ಅವರ ಸೂಚನೆ, ಅವರ ಮೆಸೇಜ್ ಕೂಡ ಜನರ ಮೇಲೆ ಪರಿಣಾಮ ಬೀರುತ್ತೆ. ನೋಡ್ತಾ ಇದ್ದೀರಾ, ಮೈಸೂರಿನಲ್ಲಿ ಪ್ರಮೋದಾದೇವಿ ಒಡೆಯರ್ ಮತದಾನ ಮಾಡಿದರೆ, ಬೆಂಗಳೂರಿನಲ್ಲಿ ಸುಧಾಮೂರ್ತಿ ಮತದಾನ ಮಾಡಿದ್ದಾರೆ, ನಾರಾಯಣಮೂರ್ತಿ ಮತದಾನ ಮಾಡಿದ್ದಾರೆ, ರಾಹುಲ್ ದ್ರಾವಿಡ್ ಮತದಾನ ಮಾಡಿದ್ದಾರೆ, BBMP ಆಯುಕ್ತ ಹಾಗೂ ಮುಖ್ಯ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಮತದಾನವನ್ನು ಮಾಡಿದ್ದಾರೆ, ಮನೋಜ್ ಕುಮಾರ್ ಮೀನಾ ಮತದಾನವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಮತ ಚಲಾವಣೆ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಇನ್ನಷ್ಟು ಉತ್ತಮವಾದಂಥ ಸ್ಪಂದನೆ ಜನರಿಂದ ಕೂಡ ಸಿಗುವಂಥ ನಿರೀಕ್ಷೆ ಇದೆ. ಹೀಗಾಗಿ 60% ಬೆಂಗಳೂರಿನಲ್ಲಿ ಮತದಾನ ಆಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಎಸ್ಸಿನ ಉಳಿದ ಭಾಗಗಳಲ್ಲಿ ಬೇರೆ ಬೇರೆ ಘಟಾನುಘಟಿಗಳು ಮತದಾನವನ್ನು ಮಾಡಿರುವಂಥದ್ದು. ಒಂದು ಕಡೆ ಹಾಸನದಲ್ಲಿ HD ದೇವೇಗೌಡರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ HD ಕುಮಾರಸ್ವಾಮಿ ಬಿಡದಿಯಲ್ಲಿ ಮತಗಟ್ಟೆಗೆ ತೆರಳಿ ಮತ ಚಲಾವಣೆಯನ್ನು ಮಾಡಿ ಬಂದರು. ಇನ್ನು HD ರೇವಣ್ಣ ದಂಪತಿ ಸಮೇತರಾಗಿ ಭವಾನಿ ಮತ್ತು HD ರೇವಣ್ಣ ಇಬ್ಬರು ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ, ಹಾಸನದಿಂದ ಅಭ್ಯರ್ಥಿಯೂ ಕೂಡ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಈಗ ಮತ ಚಲಾವಣೆಯನ್ನು ಮಾಡಿರುವಂತಹ ದೃಶ್ಯಗಳನ್ನು ಒಂದು ಕಡೆ ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಿಡದಿಯಲ್ಲಿರುವಂತಹ ಮತಗಟ್ಟೆಗೆ ತೆರಳಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಹಾಗೆ GT ದೇವೇಗೌಡ ಕೂಡ ಇವತ್ತು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಬೆಳಿಗ್ಗೆ 11 ಗಂಟೆವರೆಗೂ ಸಿಕ್ಕಿರುವಂತಹ ಒಂದು ಅಂಕಿಅಂಶಗಳನ್ನು ನೋಡ್ತಾ ಇದ್ವಿ. 22ಕ್ಕೂ ಹೆಚ್ಚು ಪರ್ಸೆಂಟೇಜ್ನಷ್ಟು ವೋಟಿಂಗ್ ಆಗಿದೆ ಓವರಾಲ್ 14 ಕ್ಷೇತ್ರಗಳಲ್ಲಿ. ಅದರಲ್ಲಿ ಅತಿ ಹೆಚ್ಚು 31% ದಕ್ಷಿಣ ಕನ್ನಡ. ಸೊ ಇನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಉತ್ತಮವಾದಂತಹ ಒಂದು ಮತದಾನ ನಡೀತಾ ಇದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.